ಊಟ ಮಾಡಿ ಊರಿಗೆ ಹೊರಟು ನಿಂತ ವೆಂಕಟಸುಬ್ಬಯ್ಯನವರು ಶಿವರಾಮಯ್ಯನವರನ್ನು ಉದ್ದೇಶಿಸಿ ರಾಜಮ್ಮನವರಿಗೆ ಕೇಳಿಸುವಂತೆಯೇ ಗಟ್ಟಿಯಾಗಿ ಹೇಳಿದರು. ಅಂತೂ ನಮಗೆ ಭಾರಿ ಔತಣವನ್ನೇ ಮಾಡಿಬಿಟ್ಟಿರಿ. ಏನು ಔತಣ ಸ್ವಾಮಿ ಇದು? ಏನೋ ಬಡವರ ಮನೆಯ ಅಲ್ಪ ಆತಿಥ್ಯ. ಅವರ ಮಾತನ್ನು ಸಂಕೋಚದಿಂದ ನಿರಾಕರಿಸುತ್ತಾ ಹೇಳಿದ ಶಿವರಾಮಯ್ಯ, ಇನ್ನು ಇದಕ್ಕಿಂತ ಆತಿಥ್ಯ ಬೇಕೆ? ನಿಮ್ಮ ಕುಟುಂಬದವರ ಕೈ ಅಡಿಗೆಯ ರುಚಿಯನ್ನಂತೂ ಮರೆಯುವಂತೆಯೇ ಇಲ್ಲ. ಇನ್ನು ಆ ಸಾರು ಹುಳಿಗಳ ರುಚಿಯ ಸವಿಯನ್ನು ನಾಲಿಗೆಯಲ್ಲಿ ಹೊತ್ತು ನೆನಪಿನಲ್ಲಿ ಊರಿಸಿಕೊಂಡು ಊರಿಗೆ ಹೋಗುತ್ತಿದ್ದೇವೆ ಅಲ್ಲವೇ ಸರಸು? ಹೆಂಡತಿಯ ಒಪ್ಪಿಗೆಯನ್ನು ಕೇಳುವವರಂತೆ ನಕ್ಕರು. ಅಯ್ಯೋ, ಖಂಡಿತವಾಗಿಯೂ ನಿಜ. ರಾಜಮ್ಮನವರ ಅಡಿಗೆಯ ಸವಿ ಮರೆಯುವಂತೆಯೇ ಇಲ್ಲ. ನಾನು ಈ ಊರಿಗೆ ಬಂದಾಗ ನಿಮ್ಮಿಂದ ಕೆಲವು ಅಡಿಗೆಗಳನ್ನು ಕಲಿಯುವ ಆಸೆಯಾಗಿದೆ. ಹಾಗೆಂದು ನೀವು ಬೆಂಗಳೂರಿಗೆ ಬರದಿರಬೇಡಿ. ಈ ಸಲ ರಜೆಗೆ ಖಂಡಿತ ನಮ್ಮ ಮನೆಗೆ ಬರಬೇಕು. ನೀವು ನಮ್ಮ ಮನೆಗೆ ಬಂದಿರೆಂದರೆ ನಮ್ಮ ಅಡಿಗೆಯ ನಾರಾಯಣನಿಗೆ ರಜೆ ಕೊಟ್ಟು ಆ ರಜೆಯಲ್ಲಿ ನಾನು ನಿಮ್ಮಿಂದ ಅಡಿಗೆಯ ಟ್ರೈನಿಂಗ್ ಪಡೆಯಬೇಕೆಂದಿದ್ದೇನೆ. ಆತ್ಮೀಯವಾದ ನೋಟ ಬೀರಿ ಅಭಿಮಾನದ ದನಿಯಲ್ಲಿ ಹೇಳಿದರು ಸರಸ್ವತಮ್ಮ. ಅಗತ್ಯವಾಗಿ ಮಾಡೋಣವಂತೆ. ಆದರೆ ಟ್ರೈನಿಂಗ್ ಎಂಬ ದೊಡ್ಡ ಪದ ಬೇಕಿಲ್ಲ. ರಾಜಮ್ಮ ಬೀಗುತ್ತಾ ಗಂಭೀರವಾಗಿ ಹೇಳಿ ನಕ್ಕರು. ಲೀಲಾ ತಂದೆ ಮತ್ತು ತಾಯಿಯ ಮಧ್ಯೆ ಕಾರಿನಲ್ಲಿ ಕುಳಿತು ತನ್ನ ಬಿಳುಪಾದ ಅಂಗೈಯನ್ನು ಅಗಲವಾಗಿ ತೆರೆದು ಆಡಿಸುತ್ತಾ ನಕ್ಕಳು. ರಘು ಕಂಬಕ್ಕೆ ಬೆನ್ನು ಹಚ್ಚಿ ನಿಂತು ಅವಳತ್ತಲೇ ತನ್ನ ದೃಷ್ಟಿಯನ್ನು ಬೀರಿದ. ಶಿವರಾಮಯ್ಯ ಅಭಿಮಾನದ ನೋಟವನ್ನು ಬೀರಿ ಲಾಯರ್ ವೆಂಕಟಸುಬ್ಬಯ್ಯನವರ ಕಡೆ ಕೈ ಆಡಿಸಿದ. ರಾಜಮ್ಮ ಸರಸ್ವತಮ್ಮನವರ ಕಡೆಗೆ ವಿಶ್ವಾಸಪೂರ್ವವಾಗಿ ನೋಟ ಬೀರಿ ತನ್ನ ಕೈ ಜೋಡಿಸಿ ನಿಂತಿದ್ದಳು. ಆಕೆಯ ಮನಸ್ಸಿನ ತುಂಬ ಆಳವಾದ ಆಸೆ ಬೇರು ಬಿಟ್ಟಿತ್ತು. ಕಾರು ಉರುಳಿ ಮುಂದೆ ಸರಿದರೂ ಆಕೆಯ ಕಣ್ಣು ಏನನ್ನೂ ನಿರೀಕ್ಷಿಸುತ್ತಾ ತೆರೆದೇ ಇತ್ತು. ಕಣ್ಣ ನೋಟದಿಂದ ಕಾರು ಮರೆಯಾಗುತ್ತಲೂ ಶಿವರಾಮಯ್ಯ ಹೆಂಡತಿಯ ಕಡೆ ಕಣ್ಣು ಹೊರಳಿಸಿದ. ಅಲ್ಲಿ ಅವನಿಗೆ ದೊಡ್ಡ ಆಶ್ಚರ್ಯವೇ ಕಾದಿತ್ತು. ರಾಜಿ ಅವರು ಊರಿಗೆ ಹೊರಟು ಬಿಟ್ಟರು. ಒಳಗೆ ಬಾ, ಹೋಗೋಣ, ಮೆರುದನಿಯಲ್ಲಿ ಹೆಂಡತಿಯ ಕಿವಿಯ ಬಳಿ ಬಗ್ಗೆ ಹೇಳಿದ. ರಾಜಮ್ಮ ಗಾಬರಿಗೊಂಡವಳಂತೆ ತನ್ನ ನಡತೆಯ ಬಗ್ಗೆ ದೊಡ್ಡದೊಂದು ನಿರೂಪಣೆಯನ್ನೇ ಕೊಡುವವಳಂತೆ ಹೇಳಿದಳು. ಎಂಥ ಒಳ್ಳೆಯ ಜನವಪ್ಪ ಇವರುಗಳು! ಎಷ್ಟೊಂದು ಅಧಿಕಾರವಿದೆಯೋ, ಎಷ್ಟೊಂದು ಐಶ್ವರ್ಯವಿದೆಯೋ, ಅಷ್ಟೇ ಗುಣವೂ ಇದೆ. ಇಂಥ ಜನಗಳನ್ನು ನೋಡಿ ನನಗಂತೂ ತುಂಬ ಹಿಗ್ಗಾಗಿದೆ. ಆಕೆ ಹಾಗೆ ಹೇಳುತ್ತಲೇ ಮನೆಯ ಒಳಗೆ ಹೆಜ್ಜೆ ಹಾಕಿದಳು. ಹೆಂಡತಿಯ ಬೆನ್ನ ಹಿಂದೆಯೇ ಹೆಜ್ಜೆ ಹಾಕುತ್ತಾ ಶಿವರಾಮಯ್ಯನು ನಡೆದ. ಅಲ್ಲ ರಾಜಿ, ಅವರುಗಳು ಹೋಗುವಾಗ ಏನು ಹೇಳಿದರು ಗೊತ್ತೇನು? ಏನು ಹೇಳಿದರು? ಆತುರವಾಗಿಯೇ ಆ ಪ್ರಶ್ನೆ ಹಾಕಿದಳು ರಾಜಮ್ಮ. ಏನೆಂದೆ? ನಮ್ಮ ರಘುವನ್ನು ಹೈಸ್ಕೂಲಿಗೆ ಸೇರಿಸಲು ಬೆಂಗಳೂರಿಗೆ ಕಳಿಸಬೇಕಂತೆ. ಅದು ಅವರ ಮನೆಯಲ್ಲೇ ಬಿಡಬೇಕಂತೆ. ಅವನ ವಿದ್ಯಾಭ್ಯಾಸದ ಚಿಂತೆ ನನಗೆ ಬಿಟ್ಟು ಬಿಡಿ. ನಿಮ್ಮ ಮಗ ವಿದ್ಯಾವಂತನಾಗುವುದು ಮುಖ್ಯ. ಈ ಬಗ್ಗೆ ನೀವು ನಿಶ್ಚಿಂತೆಯಾಗಿರಿ ಎಂದರು. ಅಷ್ಟೊಂದು ಅಭಿಮಾನವಿದೆ ಅವರಿಗೆ ನಮ್ಮ ಮೇಲೆ. ಅವರ ಅಭಿಮಾನಕ್ಕೆ ನಾವು ಪ್ರತಿ ಹೇಳಲಾಗುವುದೇ? ಅವರುಗಳು ಹಾಗೆ ಹೇಳಿದರೆಂದು ನಾವು ಹಾಗೆ ಮಾಡಲಾಗುವುದೇ? ಶಿವರಾಮಯ್ಯ ದೀರ್ಘವಾಗಿ ರಾಗ ಬೆಳೆಯುತ್ತಾ ಹೇಳಿದ. ಯಾಕೆ ಮಾಡಬಾರದು ಅಂತ ನಮ್ಮನ್ನೇ ಬಂಧುಗಳೆಂದು ಅವರೆಷ್ಟು ಹೇಳಿದರು ಎನ್ನುತ್ತೀರಿ? ಆ ಸರಸ್ವತಮ್ಮನವರಿಗಂತೂ ನಮ್ಮ ಬಗ್ಗೆ ತುಂಬ ಅಭಿಮಾನ. ರಘುವನ್ನು ಅವರು ತಮ್ಮ ಮನೆಯ ಹುಡುಗನೆಂದೇ ಭಾವಿಸಿಕೊಂಡಿರುವ ಹಾಗಿದೆ. ಆಕೆ ಇನ್ನೂ ಏನೇನೋ ಹೇಳುತ್ತಲೇ ಇದ್ದರು. ಆದರೆ ಮುಂದೆ ಮಾತು ಬೆಳೆಸಲು ಇಷ್ಟವಾಗದವನಂತೆ ಶಿವರಾಮಯ್ಯ ತನ್ನ ಮಾತನ್ನು ಅಲ್ಲಿಗೆ ಮೊಟಕಿಸುತ್ತಾ ಹೇಳಿದ. ಇವನ ಫಲಿತಾಂಶ ಬರದೇ ಏನಂತೆ, ಫಸ್ಟ್ ಕ್ಲಾಸಿನಲ್ಲಿ ಪಾಸಾಗಿ ಆಗುತ್ತಾನಂತೆ. ಹಾಗೆಂದು ಅವನ ಮೇಷ್ಟ್ರು ಲಕ್ಷ್ಮೀನಾರಾಯಣಯ್ಯನವರು ನಿನ್ನೆ ಹೇಳಿದರು. ಅದು ಅವರುಗಳ ಎದುರಿಗೆ. ಆದರೆ ತನ್ನ ಮುಂದಿನ ಮಾತನ್ನು ಆಲಿಸಲು ಗಂಡ ಅಲ್ಲಿ ನಿಂತಿಲ್ಲದಿರುವುದನ್ನು ಕಂಡು ಆಕೆಗೆ ನಿರಾಸೆಯಾಯಿತು. ವಿಧಿ ಇಲ್ಲದವಳಂತೆ ತನ್ನ ಉಳಿದ ಕೆಲಸಗಳನ್ನು ಗಮನಿಸಲು ಒಳಗೆ ಹೊರಟಳು. ಆ ವರ್ಷ ರಘು ಲಾಯರ್ ಸೆಕೆಂಡರಿ ಪರೀಕ್ಷೆಯನ್ನು ಮುಗಿಸಿ ಹೈಸ್ಕೂಲಿಗೆ ಹೆಜ್ಜೆ ಇಟ್ಟಿದ್ದ. ಅದೇನೋ ಅವನ ಪುಣ್ಯವೋ, ಅದೇ ವರ್ಷವೇ ಪಕ್ಕದ ಊರು ದೇವಲಾಪುರದಲ್ಲಿಯೇ ಪ್ರೌಢಶಾಲೆ ಪ್ರಾರಂಭವಾಯಿತು. ಮಾನ್ಯ ಸಚಿವರೊಬ್ಬರು ಬಂದು ತುಂಬ ಮುತುವರ್ಜಿಯಿಂದ ಶಾಲೆಯ ಪ್ರಾರಂಭ ಮಾಡಿಸಿದ್ದರು. ಊರಿನ ಜನ ಹಿಗ್ಗಿನಿಂದ ಆದರದಿಂದ ಸ್ವಾಗತಿಸಿದರು ಅವರನ್ನು, ಅವರ ನಿರ್ಧಾರದ ಫಲವಾದ ಪ್ರೌಢಶಾಲೆಯನ್ನು. ಜೀವನಹಳ್ಳಿಯಿಂದ 2 ಮೈಲಿ ನಡೆದರೆ ದೇವಲಾಪುರವನ್ನು ಮುಟ್ಟಬಹುದಾಗಿತ್ತು. ಒಳದಾರಿಯಲ್ಲಿ ನಡೆದರೆ 1.5 ಮೈಲಿಯೇ ಸಾಕಾಗುತ್ತಿತ್ತು. ಕಲ್ಲು ಮುಳ್ಳುಗಳಿಂದ ಆವೃತವಾದ ಹೊಲಗಳ ಮಧ್ಯೆ ನಡೆದು ಹೋದರೆ ಪ್ರೌಢಶಾಲೆ ತುಂಬ ಹತ್ತಿರ. ರಘು ಅದೇ ದಾರಿಯಲ್ಲಿ ನಡೆಯುತ್ತಿದ್ದ. ರಘುವಿನ ಫಲಿತಾಂಶದ ಸುದ್ದಿ ತಿಳಿದ ವೆಂಕಟಸುಬ್ಬಯ್ಯನವರು ಅಂದೇ ಜೀವನಹಳ್ಳಿಗೆ ಕಾಗದ ಬರೆದರು. ಆ ಕಾಗದ ಬಂದು ತಲುಪಿದಾಗ ಶಿವರಾಮಯ್ಯ ಮನೆಯಲ್ಲಿರಲಿಲ್ಲ. ಆ ಕಾಗದ ಬೆಂಗಳೂರಿನಿಂದ ಬಂದಿದೆ ಎಂದು, ಅದನ್ನು ಬರೆದಿರುವವರು ಲಾಯರ್ ವೆಂಕಟಸುಬ್ಬಯ್ಯನವರೆಂದು ತಿಳಿದ ಕ್ಷಣದಿಂದಲೇ ರಾಜಮ್ಮ ತನ್ನ ಮನಸ್ಸಿನ ಕಾತರ ಮತ್ತು ಕುತೂಹಲಗಳನ್ನು ತಾಳಲಾರದವಳಾದಳು. ಆದರೆ ಒಕ್ಕಣೆಯನ್ನು ಓದಿ ಆಕೆಗೆ ಎಲ್ಲಿಲ್ಲದ ಹಿಗ್ಗಾಯಿತು. ಗಂಡ ಮನೆಗೆ ಬಂದೊಡನೆಯೇ ಅದರ ವಿಷಯವನ್ನೇ ಪ್ರಸ್ತಾಪಿಸಿ ಹೇಳಿದಳು. ರಘುವನ್ನು ಬೆಂಗಳೂರಿನಲ್ಲಿಯೇ ಯಾಕೆ ಹೈಸ್ಕೂಲಿಗೆ ಸೇರಿಸಬಾರದೆಂದು ಗಂಡನೊಂದಿಗೆ ತರ್ಕಿಸಿದಳು. ಆದರೆ ಹೆಂಡತಿಯ ಮಾತಿಗೆ ಒಂದಿಷ್ಟು ಸೋಲದೆ ಶಿವರಾಮಯ್ಯ ತನ್ನ ನಿರ್ಧಾರವನ್ನೇ ನುಡಿದಿದ್ದ. ಅದರಂತೆ ನಡೆದುಕೊಂಡ ಕೂಡ. ಅಂತೂ ರಘು ದೇವಲಾಪುರದ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ. ಸುಶೀಲ ಪ್ರೈಮರಿ ತರಗತಿಯನ್ನು ಮುಗಿಸಿ ಮಾಧ್ಯಮ ಶಾಲೆಗೆ ಸೇರಿದಳು. ರುಕ್ಕಮ್ಮನಿಗಂತೂ ಎಲ್ಲಿಲ್ಲದ ಹಿಗ್ಗು. ತನ್ನ ಸುಶಿ ಈಗ ಇಂಗ್ಲಿಶಿನ ABCಗಳನ್ನು ಓದಿ ಬರೆಯುವ ಮಟ್ಟಕ್ಕೆರಿದಳಲ್ಲ ಎಂದು. ಅವಳ ಪಾಲಿನ ಕೆಲಸಗಳನ್ನು ತಾನೇ ನಿರ್ವಹಿಸಿಕೊಂಡು ಅವಳಿಗೆ ಓದಲು ಬಿಡುವು ದೊರಕಿಸಿಕೊಡುತ್ತಿದ್ದಳು ರುಕ್ಮಿಣಿ. ಸುಶೀಲೆಯ ಕಣ್ಣಿಗೆ ರಘು ದೊಡ್ಡ ಶಾಲೆಯ ವಿದ್ಯಾರ್ಥಿಯಾಗಿ ಕಾಣುತ್ತಿದ್ದ.
ವಾರಕ್ಕೊಮ್ಮೆಯಾದರೂ ಕದ್ದು ಬಂದು ಅತ್ತೆ ಮತ್ತು ಸುಶೀಲೆಯನ್ನು ಮಾತಾಡಿಸಿಕೊಂಡು ಹೋಗುತ್ತಿದ್ದ. ಸುಶೀಲೆಗಂತೂ ಆಗ ತುಂಬ ಹಿಗ್ಗಾಗುತ್ತಿತ್ತು. ಮನೆ ತುಂಬ ಪುಟ ಚಂಡಿನಂತೆ ಓಡಿಯಾಡಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು. ರುಕ್ಮಿಣಿ ರಘುವಿನ ಪಕ್ಕದಲ್ಲಿಯೇ ಕುಳಿತು ಅವನನ್ನೇ ತುಂಬ ವಾತ್ಸಲ್ಯದಿಂದ ದಿಟ್ಟಿಸುತ್ತಾ ಅನೇಕ ಪ್ರಶ್ನೆಗಳನ್ನು ಹಾಕುತ್ತಿದ್ದಳು. ಸುಶೀಲೆ ಕಾಫಿ ತಂದು ಮುಂದಿಟ್ಟಾಗ ರಘು ಎವೆ ಇಕ್ಕದೆ ಅವಳನ್ನೇ ದಿಟ್ಟಿಸುತ್ತಿದ್ದ. ಅವನ ಬಿಳುಪಾದ ಮುದ್ದಾದ ಮುಖದಲ್ಲಿ ಅಗಲವಾದ ಬಟ್ಟಲು ಕಣ್ಣುಗಳನ್ನು ಕಂಡು ರುಕ್ಮಿಣಿ ಯಾವುದೋ ಯೋಚನೆಯನ್ನು ನೇಯುತ್ತಿದ್ದಳು. ಊಹೆಯ ಬಲೆಯನ್ನೇ ಅಗಲವಾಗಿಸಿಕೊಂಡು ನೇಯ್ದ ಅವಳ ಮನಸ್ಸು ರಘುವನ್ನು ಆ ಬಲೆಯಲ್ಲಿ ಸಿಕ್ಕಿಸಿಕೊಂಡು ನಲಿಯುತ್ತಿತ್ತು. ರಘು ತನ್ನ ಖಾಸ ಅಳಿಯನೇ ಆಗುವ ಆಸೆ ಅವಳ ಮನಸ್ಸನ್ನು ಒತ್ತುತ್ತಿತ್ತು. ಹಿಂದೆಯೇ ಯಾವುದೋ ಭೀತಿ ಆವರಿಸಿದಂತಾಗಿ ಆ ಯೋಚನೆಯನ್ನು ಅವಳು ಅಷ್ಟಕ್ಕೆ ಬಿಡುತ್ತಿದ್ದಳು. ತಿಂಡಿ ತಿಂದು ಕಾಫಿ ಕುಡಿದು ಮನೆಗೆ ಹೊರಟ ರಘು ಮತ್ತೆ ಮುಂದಿನ ವಾರವೇ ಅತ್ತೆಯನ್ನು ಭೇಟಿಯಾಗುತ್ತಿದ್ದ. ಆ ಒಂದು ವಾರದವರೆಗೂ ರುಕ್ಮಿಣಿ ಅಳಿಯನ ನಿರೀಕ್ಷೆಯಲ್ಲಿಯೇ ಕಾಲ ತಳ್ಳುತ್ತಿದ್ದಳು. ಶಿವರಾಮಯ್ಯನೇನೋ ತಂಗಿಯನ್ನು ಕಾಣಲು ತಪ್ಪದೆ ಬರುತ್ತಿದ್ದ. ಆದರೆ ಮೊದಲಿನಂತೆ ಹೆಚ್ಚು ಹೊತ್ತು ತಂಗಿಯೊಂದಿಗೆ ಮಾತಾಡುತ್ತಾ ಕುಳಿತುಕೊಳ್ಳದೆ ಬೇಗ ಮನೆಗೆ ಹೊರಡುವ ಆತುರ ತೋರಿಸುತ್ತಿದ್ದ. ಅವನ ಮನಸ್ಸಿನಲ್ಲಿ ಯಾವುದೋ ನೋವಿನ ಎಳೆ ಬಾಧಿಸುತ್ತಿರುವ ಸೂಚನೆ ರುಕ್ಮಿಣಿಗೆ ಊಹೆಯಾಗುತ್ತಿತ್ತು. ಆದರೆ ಅದೇನೆಂದು ಕೇಳುವ ದಾಷ್ಟಿಕ ಮಾತ್ರ ರುಕ್ಮಿಣಿಗೆ ಎಂದೋ ಮಾಯವಾಗಿತ್ತು. ಜೀವನ ಹಳ್ಳಿಯಿಂದ ಬಂದ ಮೇಲೆ ಲಾಯರ್ ವೆಂಕಟಸುಬ್ಬಯ್ಯನವರ ಲಕ್ಷ್ಯವೆಲ್ಲ ಹಳ್ಳಿಯ ಕಡೆಗೆ ವಾಲಿತ್ತು. ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಜೀವನಹಳ್ಳಿಯಲ್ಲಿನ ತಮ್ಮ ಹೊಲ ಗದ್ದೆಗಳ ಬಗ್ಗೆ ದೊಡ್ಡ ಆಸೆಯನ್ನು ಇಟ್ಟುಕೊಂಡಿದ್ದರು. ತಾವು ಕೊಂಡ ನೆಲದ ಬಗ್ಗೆ ಅವರಿಗೆ ಅಪಾರ ಅಭಿಮಾನ ವಿಶ್ವಾಸ ಹುಟ್ಟಿತ್ತು. ತಾವೊಂದು ಪುಟ್ಟ ಎಸ್ಟೇಟನ್ನೇ ಮಾಡಲು ಹಂಬಲವಿಟ್ಟುಕೊಂಡಿದ್ದರು. ತಾವು ಪ್ರತಿ ಬಾರಿ ಹಳ್ಳಿಗೆ ಹೋದಾಗಲೂ ಶಿವರಾಮಯ್ಯನವರ ಮನೆಯಲ್ಲಿಯೇ ತಂಗುವ ವಿಷಯ ಅವರಿಗೆ ಸಂಕೋಚವೆನಿಸುತ್ತಿತ್ತು. ಆದರೆ ಹಳ್ಳಿಯ ಜೀವನ ತುಂಬ ಪ್ರಿಯವಾಗಿತ್ತು. ತಮ್ಮ ಯೋಚನೆಗಳನ್ನೆಲ್ಲ ಕಾರ್ಯರೂಪಕ್ಕೆ ಇಳಿಸುವ ಮೊದಲು ತಮ್ಮದೇ ಆದ ಒಂದು ಪುಟ್ಟ ಮನೆ ಆ ಹಳ್ಳಿಯಲ್ಲಿ ಇದ್ದರೆ ಸರಾಗವಾಗಿ ತಾವು ಅಲ್ಲಿ ವಾಸ ಮಾಡಬಹುದೆಂದು ಅವರಿಗೆ ಅನಿಸುತ್ತಿತ್ತು. ಹಠದ ಪ್ರವೃತ್ತಿಯ ವೆಂಕಟಸುಬ್ಬಯ್ಯನವರಿಗೆ ಆ ಬಯಕೆಯನ್ನು ಪೂರೈಸುವ ಹಂಬಲ ಹೆಚ್ಚಾಯಿತು. ಅದರ ಪರಿಣಾಮವಾಗಿ ಅವರ ಕಲ್ಪನೆಯ ಸದನ ಅವರ ಹೊಲದ ಮಧ್ಯೆ ಉದ್ಭವಿಸಿಯೇ ಬಿಟ್ಟಿತು. ಹಳ್ಳಿಯಲ್ಲಿ ಸಿಕ್ಕುವ ಇಟ್ಟಿಗೆ ಗಾರೆಗಳನ್ನು ಬಳಸಿಕೊಂಡರೂ ಆಧುನಿಕತೆಯ ರಂಗನ್ನು ಮೆರೆಸಿ ಅವರು ಮನೆಯನ್ನು ಕಟ್ಟಿಸಿದರು. ಹಳ್ಳಿಯ ರಸ್ತೆಯಿಂದ ತಮ್ಮ ಮನೆಯ ಬಳಿಗೆ ಹೋಗಿ ಬರಲು ಪುಟ್ಟದೊಂದು ರಸ್ತೆ ಸಿದ್ಧವಾಯಿತು. ಬೆಂಗಳೂರಿನಿಂದ ಜೀವನಹಳ್ಳಿಗೆ ಹೋಗಿ ಬರಲು ಅವರಿಗೆ ಈಗೀಗ ತುಂಬ ತವಕವಾಗುತ್ತಿತ್ತು. ಅವರೊಂದಿಗೆ ಆಸೆಯಿಂದ ಹೊರಟು ನಿಂತಿರುತ್ತಿದ್ದಳು ಲೀಲು. ರಜೆ ಬಂದಾಗಲೆಲ್ಲ ಅವರಿಗೆ ಹಳ್ಳಿಯದೇ ಆಸೆ, ಅದರಂತೆ ಕಾರ್ಯಗತ ಕೂಡ. ಅವರೊಂದಿಗೆ ಅಡಿಗೆ ಮಾಡಲು ಅಡುಗೆಯ ನಾರಾಯಣನ ಪ್ರಯಾಣ ಕೂಡ. ಗಂಡ ಮತ್ತು ಮಗಳು ಹೊರಟರೆ ತಾನೊಬ್ಬಳೇ ಮನೆಯಲ್ಲಿರಲು ಬೇಸರವಾಗಿ ಅವರೊಂದಿಗೆ ಸರಸ್ವತಮ್ಮನವರು ಕೂಡ ಹೊರಡಬೇಕಾಗುತ್ತಿತ್ತು. ಅದರಂತೆಯೇ ಅವರ ಪುಟ್ಟ ಕುಟುಂಬ ಜೀವನಹಳ್ಳಿಯಲ್ಲಿಯೇ ಆಗಾಗ ಬಿಡಾರ ಹೂಡುತ್ತಿತ್ತು. ಲೀಲನ ಎಳೆಯ ಮನಸ್ಸಿಗೆ ಹಳ್ಳಿಯ ಪ್ರಕೃತಿ ಸೌಂದರ್ಯ ತುಂಬ ಹಿಡಿಸಿತ್ತು. ಅವಳು ಹಳ್ಳಿಯಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಬಹುವಾಗಿ ಮೆಚ್ಚಿಕೊಂಡಿದ್ದಳು. ತಂದೆಯೊಂದಿಗೆ ಹೆಜ್ಜೆ ಹಾಕುತ್ತಾ ತಮ್ಮ ಹೊಲ ಗದ್ದೆಗಳನ್ನು ಬಟ್ಟಲು ಗಣ್ಣನ್ನು ಹಿಗ್ಗಿಸಿ ನೋಡುತ್ತಾ ಸುತ್ತಾಡುತ್ತಿದ್ದಳು. ಮಗಳ ಉತ್ಸಾಹವನ್ನು ಕಂಡು ವೆಂಕಟಸುಬ್ಬಯ್ಯನವರು ನಗುತ್ತಾ ಹೇಳುತ್ತಿದ್ದರು, ಲೀಲು, ನಿನಗಂತೂ ಬೆಂಗಳೂರಿಗಿಂತಲೂ ಜೀವನಹಳ್ಳಿಯೇ ಹೆಚ್ಚು ಪ್ರಿಯವಾಗಿದೆ ಅಲ್ಲವೇನಮ್ಮ? ಹ್ಞೂ ಅಣ್ಣ, ಇಲ್ಲಿನ ಪ್ರಶಾಂತತೆ ಪಟ್ಟಣದಲ್ಲಿಲ್ಲ. ಇಲ್ಲಿನ ಜನಗಳ ಅಭಿಮಾನ ಆದರಣೆ ಅಲ್ಲಿ ಅಷ್ಟಾಗಿ ಕಾಣುತ್ತಿಲ್ಲ. ಹಾಗಿದ್ದರೆ ಈ ಹಳ್ಳಿಯಲ್ಲಿಯೇ ಇದ್ದು ಬಿಡಮ್ಮ. ಒಳ್ಳೆ ಮಾತೇ ಹೇಳಿದಿರಿ. ಪಟ್ಟಣದಲ್ಲಿ ಸುಖವಾಗಿ ಬೆಳೆದ ಹೆಣ್ಣು ಮಗಳನ್ನು ತಂದು ಈ ಹಳ್ಳಿಯ ವಾಸಕ್ಕೆ ತಳ್ಳುತ್ತೀರಾ? ಹಿಂದೆಯೇ ಸರಸ್ವತಮ್ಮ ರಾಗವಾಗಿ ನುಡಿಯುತ್ತಿದ್ದರು. ನಿನ್ನ ಮಗಳಿಗೆ ಇದೇ ಸುಖವಾಗಿದೆಯಂತೆ. ಅವಳ ಸುಖಕ್ಕೆ ತಾನೇ ನೀನು ಹೇಳುವುದು. ಅವಳನ್ನೇ ಕೇಳಿ ನೋಡು ಏನು ಹೇಳುತ್ತಾಳೆ ಅಂತ. ಹೆಂಡತಿಯ ಮಾತಿಗೆ ಸವಾಲಿನಂತೆ ಉತ್ತರಿಸಿ ಮಗಳ ಮುಖ ನೋಡುತ್ತಿದ್ದರು ವೆಂಕಟಸುಬ್ಬಯ್ಯನವರು. ತಂದೆಯ ಮಾತಿಗೆ ತನ್ನ ಒಪ್ಪಿಗೆಯಿದೆ ಎನ್ನುವಂತೆ ಮುಖ ಮಾಡಿ ನಗುತ್ತಿದ್ದಳು ಲೀಲು. ಮಗಳ ಮುದ್ದು ಮುಖದ ಸೆಳವಿಗೆ ಸೋತವರಂತೆ ಸರಸ್ವತಮ್ಮ ಹೇಳುತ್ತಿದ್ದರು, ಲೀಲು, ನಿನ್ನ ಇಷ್ಟದಂತೆ ನಡೆದುಕೊಮ್ಮ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ನಿನ್ನದು. ಆದರೆ ನನ್ನದಾಗಲಿ ಅವರದಾಗಲಿ ಬಲವಂತವೇ ಬೇಡ. ತಾಯಿ ತಂದೆಗೆ ತನ್ನ ಬಗ್ಗೆ ಇರುವ ಮಮತೆಗೆ ಮುಗ್ಧಳಾಗಿರುತ್ತಿದ್ದಳು ಲೀಲು. ಆ ಕ್ಷಣದಲ್ಲಿ ಅವಳ ಮನಸ್ಸು ಹೆಮ್ಮೆಯಿಂದ ಬೀಗುತ್ತಿತ್ತು. ತಮ್ಮ ಮನೆಗೆ ತಾನಾಗಿಯೇ ರಘುಭಾವ ಬರುವನೆಂದು ಕಾದು ಕುಳಿತ ಸುಶೀಲೆಗೆ ದೊಡ್ಡ ನಿರಾಸೆಯೇ ಕಾದಿತ್ತು. ರುಕ್ಮಿಣಿ ಮಗಳಿಗೆಂದು ಮಾಡಿಕೊಟ್ಟ ಕೋಡುಬಳೆ ತಟ್ಟೆಯಲ್ಲೇ ಕುಳಿತಿತ್ತು. ಮಗಳ ಮನಸ್ಸನ್ನು ಅರಿತುಕೊಂಡ ರುಕ್ಮಿಣಿ ನಿಟ್ಟುಸಿರೊಂದನ್ನು ಬಿಟ್ಟಳು. ಸುಶೀಲೆ ಅಮ್ಮನ ಬಳಿಗೆ ಬಂದು ಕೇಳಿದಳು, ಅಮ್ಮ, ರಘುಭಾವ ಏಕೋ ಬರಲೇ ಇಲ್ಲವಲ್ಲ? ಆ ಕಾರಣ ನನಗೆ ತಾನೇ ಏನು ಗೊತ್ತು ಸುಶಿ. ಇಷ್ಟಕ್ಕೂ ನಾವು ಅವನನ್ನು ಹೆಚ್ಚು ನಿರ್ಬಂಧಪಡಿಸುವಂತಿಲ್ಲ. ಮುಂದೆ ಮಾತನಾಡಲಾರದೆ ಅವಳ ಗಂಟಲು ಹಿಡಿಯಿತು. ಯಾಕಮ್ಮ? ಸುಶೀಲೆಯ ಮುಗ್ಧ ಪ್ರಶ್ನೆ. ಯಾಕೆಂದರೆ ಏನು ಹೇಳಲಿ, ನಾವು ಬಡವರು. ನಮ್ಮ ಸಂಬಂಧ ಎಷ್ಟು ಮೊಟಕಿಸಿಕೊಂಡರೆ ಅಷ್ಟು ಮೇಲೆಂಬ ಭಾವನೆ ನಿಮ್ಮ ಅತ್ತೆಗೆ ಈಗೀಗ ತುಂಬ ಬೆಳೆಯುತ್ತಿದೆ. ಅದಲ್ಲದೆ ಲಾಯರ್ ವೆಂಕಟಸುಬ್ಬಯ್ಯನವರ ಮನೆಯ ಓಡಾಟವು ಜಾಸ್ತಿಯೇ ಆಗಿದೆ. ಅವರ ಮನಸ್ಸು ಹೇಗೋ ಏನೋ. ತಾಯಿ ಆಡಿದ ಮಾತಿನಿಂದ ಸುಶೀಲೆಯ ಮನಸ್ಸಿಗೆ ನೆಮ್ಮದಿಯಾಗಲಿಲ್ಲ. ಅವಳು ಆ ಬಗ್ಗೆ ತಾಯಿಯನ್ನು ಮುಂದೆ ಏನೋ ಪ್ರಶ್ನಿಸಬೇಕೆಂದಿದ್ದಳು. ಆದರೆ ರುಕ್ಮಿಣಿ ಅಲ್ಲಿ ನಿಲ್ಲದೆ ಒಳಗೆ ಹೊರಟಿದ್ದಳು. ಸುಶೀಲೆಯ ಮನಸ್ಸಿಗೆ ತಾಯಿಯ ಮಾತಿನಿಂದ ಹೆಚ್ಚು ಸಮಾಧಾನವಾಗಲಿಲ್ಲ. ಅದಕ್ಕೆ ಕಾರಣ ತಿಳಿದ ಹೊರತು ನೆಮ್ಮದಿ ಇಲ್ಲವಾಗಿತ್ತು. ತನ್ನ ಶಾಲೆ ಮುಗಿದೊಡನೆಯೇ ನೇರವಾಗಿ ಮನೆಗೆ ಹೋಗದೆ ದೇವಲಾಪುರದ ಸೇತುವೆಯ ದಾರಿಯಲ್ಲಿನ ಕಲ್ಲು ಜಗಲಿಯ ಮೇಲೆ
ರಘುವಿನ ಬರವನ್ನೇ ಎದುರು ನೋಡುತ್ತಾ ಕಾದು ಕುಳಿತಳು. ರಘು ತನ್ನ ಗೆಳೆಯರ ತಂಡದೊಂದಿಗೆ ಹರಟುತ್ತಾ ನಿಧಾನವಾಗಿ ನಡೆದು ಬರುತ್ತಿದ್ದ. ಅವಳ ಆತಂಕದ ಮನಸ್ಸಿಗೆ ಅವನೊಬ್ಬನ ಹೊರತು ಅವನ ಗೆಳೆಯರು ಅವನೊಂದಿಗಿರುವ ಪ್ರಜ್ಞೆ ಕೂಡ ಆಗಲಿಲ್ಲ. ರಘುಭಾವ ತನ್ನ ದನಿಯನ್ನು ಸಾಕಷ್ಟು ಹೆಚ್ಚಿಸಿ ಕೂಗಿದಳು. ಅವನ ಗೆಳೆಯರ ಗುಂಪಿನವನೊಬ್ಬ ಹೇಳಿದ, ಲೋ ರಘು, ನೋಡಯ್ಯ, ನಿನ್ನ ಕೂಗ್ತಿದ್ದಾರೆ. ರಘು ಬೆನ್ನು ತಿರುಗಿಸಿ ನೋಡಿದವನೇ ಹೇಳಿದ, ಓ ಸುಶೀಲಾ. ಮತ್ತೆ ತನ್ನ ಗೆಳೆಯರ ಕಡೆ ತಿರುಗಿ ಹೇಳಿದ, ನೀವು ಹೋಗ್ತಾ ಇರಿ, ನಾನು ವಿಚಾರಿಸಿಕೊಂಡು ಬರ್ತೀನಿ. ಹಾಗೆ ಹೇಳುತ್ತಲೇ ಅವಳು ಕುಳಿತಲ್ಲಿಗೆ ನಡೆದ. ಏನು ಸುಶಿ, ಹೋಗು ರಘುಭಾವ, ನಿನಗೆ ನಮ್ಮ ನೆನಪೇ ಮರೆತು ಹೋಯಿತು ಅಂತ ಕಾಣುತ್ತೆ. ಅಮ್ಮ, ನಾನು ನಿನಗೋಸ್ಕರ ಕಾದು ಕಾದು ಸಾಕಾಯಿತು. ನೀನು ಬರಲೇ ಇಲ್ಲ. ಅಮ್ಮ ತಿಂಡಿ ಮಾಡಿಕೊಟ್ಟಿದ್ದಳು, ನಾನು ಅದನ್ನು ತಿನ್ನಲೇ ಇಲ್ಲ. ನಿನ್ನ ಜೊತೆಲೇ ತಿನ್ನೋಣ ಅಂತ ಹಾಗೆ ಕಾದುಕೊಂಡಿದ್ದೆ. ನನಗೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಓದಿಕೋಬೇಕು. ಪರೀಕ್ಷೆ ಮುಗಿದ ಮೇಲೆ ಖಂಡಿತ ಬಂದು ಹೋಗ್ತಿರ್ತೀನಿ. ಹಾಗೆ ಬಾಯಲ್ಲಿ ಹೇಳ್ತಿ, ಮನೆಗೆ ಮಾತ್ರ ಬರೋಲ್ಲ. ಈಗ ಬಾ, ಹೋಗೋಣ ಈಗಲೇ. ನೀನು ದೊಡ್ಡ ಅಡ್ಡ ಮಾತು ಹೇಳಬೇಡ ರಘುಭಾವ, ಮನೆಗೆ ಬಾ. ಅಮ್ಮ ಏನೇನೋ ಪೇಚಾಡಿಕೊಂಡಳು. ರಘುಭಾವ ಒಂದಿಷ್ಟು ಬದಲಾಯಿಸಿಲ್ಲ ಅಂತ ನಾನು ಎಷ್ಟು ಹೇಳಿದರೂ ನಂಬಿಕೆಯಾಗದು ಅಮ್ಮನಿಗೆ. ರಘು ಅವಳ ಕಡೆಗೊಮ್ಮೆ ನೋಡಿದ. ಅವಳ ಮಾತಿಗೆ ಬದಲು ಹೇಳುವ ಮನಸ್ಸಾಗಲಿಲ್ಲ. ಅವಳ ಬೆನ್ನ ಹಿಂದೆಯೇ ಹೆಜ್ಜೆ ಹಾಕುತ್ತಾ ಮನೆಗೆ ನಡೆದ. ರಘು ತೋಟದಲ್ಲಿನ ಅತ್ತೆಯ ಮನೆಗೆ ಹೆಜ್ಜೆ ಇಟ್ಟಾಗ ಆತ್ಮೀಯ ಸ್ವಾಗತವೇ ಅವನಿಗಾಗಿ ಕಾದಿತ್ತು. ಸುಶೀಲೆ ಕೋಡುಬಳೆಯ ತಟ್ಟೆಯನ್ನು ತಂದು ಅವನ ಮುಂದಿಟ್ಟು ಹೇಳಿದಳು, ಇದನ್ನು ತಿನ್ನು ರಘುಭಾವ. ನೋಡಿದೆಯಾ ರಘು, ಇವಳು ನಿನಗಾಗಿ ಹೇಗೆ ಒದ್ದಾಡಿಕೊಳ್ತಾಳೆ. ನಿನ್ನ ಬಿಟ್ಟು ತಿನ್ನೋಲ್ಲ ಅಂತ ಹಠ ಹಿಡಿದು ಬಿಟ್ಟಿದ್ದಳು. ಅತ್ತೆ ನನಗಾಗಿ ಎಷ್ಟು ಒದ್ದಾಡಿಕೊಳ್ತಾಳೆ ಸುಶೀಲಾ. ಕೋಡುಬಳೆಯ ಚೂರೊಂದನ್ನು ಮುರಿದು ಬಾಯಲ್ಲಿ ಎಸೆದುಕೊಳ್ಳುತ್ತಾ ಹೇಳಿದ ರಘು. ನಾನೇನು ಹೇಳಲಪ್ಪ. ರುಕ್ಮಿಣಿ ಯಾವ ಮಾತನಾಡಬೇಕು ತಿಳಿಯದಾಗಿದ್ದಳು. ಆ ಮಾತು ಈ ಮಾತು ಆಡುತ್ತಿದ್ದಂತೆಯೇ ಸುಶೀಲಾ ಕಾಫಿ ಮಾಡಿ ತಂದಿದ್ದಳು. ಅವಳ ಮನಸ್ಸಿನ ತುಂಬ ತಾಯಿ ಆಡಿದ್ದ ಮಾತೇ ಮಸೆಯುತ್ತಿತ್ತು. ರಘುಭಾವ, ನಾವು ಬಡವರು ಅಂತ ನಮ್ಮ ಮನೆಗೆ ಬರುತ್ತಿಲ್ಲ ಅಲ್ಲವೇ. ಸುಶೀಲೆಯ ಮಾತಿನಿಂದ ರಘು ಚಕಿತನಾದ. ಅವನು ಒಮ್ಮೆಲೆ ಅವಳ ಕಡೆಗೆ ತಲೆ ಎತ್ತಿ ನೋಡಿದಾಗ ಅವಳ ಮುಗ್ಧ ಕಣ್ಣುಗಳು ಏನನ್ನೋ ಯೋಚಿಸುವಂತಿದ್ದವು. ಯಾರು ಹೇಳಿದರು ಸುಶಿ ಈ ಮಾತನ್ನು? ಅಮ್ಮನೇ ಹೇಳಿದಳು. ಹಾಗೆಂದು ಪೇಚಾಡಿಕೊಂಡಳು ಕೂಡ. ಇದು ನಿಜವೋ ಸುಳ್ಳು ಅಂತ ಪರೀಕ್ಷಿಸಲು ಕೇಳಿಯೇ ಬಿಟ್ಟೆ. ಮಗಳ ಮಾತಿಗೆ ಪೆಚ್ಚಾಗಿ ಹೋದಳು ರುಕ್ಮಿಣಿ. ಸುಶೀಲೆ ಸುಳ್ಳೇನೂ ಆಡಿರಲಿಲ್ಲ, ಆದರೆ ಅಷ್ಟು ಪೆಚ್ಚಾಗಿ ಅವನನ್ನೇ ಪ್ರಶ್ನಿಸಿದುದು ಅವಳಿಗೆ ಹಿಡಿಸದಾಗಿತ್ತು. ಸುಶಿ ಮಗಳೆಡೆಗೆ ತನ್ನ ಕಣ್ಣು ತಿರುಗಿಸಿ ಗದರಿಸಿಕೊಂಡಳು. ಅಲ್ಲ ಕಣಮ್ಮ, ರಘುಭಾವನಿಗೆ ಯಾವ ಭಾವನೆ ಇದೆ ನೀನೇ ತಿಳಿದುಕೊಳ್ಳಲಿ, ಅದರ ನಿರ್ಧಾರ ಆಗಿಯೇ ಹೋಗಲಿ ಅಂತ ಕೇಳಿದೆ. ಇಲ್ಲ, ಖಂಡಿತ ಅಂತ ಭಾವನೆ ಇಲ್ಲ, ರಘು ನಕ್ಕು ಹೇಳಿದ. ನೋಡಿದೆಯಮ್ಮ, ರಘುಭಾವ ಎಷ್ಟು ಒಳ್ಳೆಯವನು ಎಂದು. ಇನ್ನೆಂದು ಹಾಗೆ ಹೇಳಲೇಬೇಡ. ಇವತ್ತು ನಿಂಗೆ ತಿಳಿಯುತ್ತಾನೆ. ತಾನೊಂದು ಮಹತ್ ಸಾಧನೆಯನ್ನು ಮಾಡಿದವಳಂತೆ ಬೀಗಿದಳು ಸುಶೀಲೆ. ರುಕ್ಮಿಣಿಗೆ ಮಗಳ ನಡೆಯನ್ನು ಕಂಡು ಏನು ಹೇಳಬೇಕೆನ್ನುವುದೇ ತಿಳಿಯದಾಯಿತು. ಸುಶೀಲೆ ಹೊಸ ಹೃದಯವನ್ನು ಹೊತ್ತವಳಂತೆ ಹುರುಪಿನಿಂದ ಓಡಿಯಾಡಿದಳು. ರಘುವಿನ ಗೆಳೆಯರೆಲ್ಲರೂ ಮನೆಗೆ ಬಂದರು. ರಘು ಮಾತ್ರ ಇನ್ನು ಮನೆಗೆ ಬರದಿದ್ದುದನ್ನು ಕಂಡು ರಾಜಮ್ಮನವರ ತಾಯಿ ಜೀವ ತಲ್ಲಣಿಸಿತು. ಅವನಿಗಾಗಿ ಮಾಡಿ ಮುಚ್ಚಿಟ್ಟಿದ್ದ ತಿಂಡಿ ಕಾಫಿ ಕಡೆ ಆಕೆಯ ಕಣ್ಣು ಹರಿದಾಗ ಆಕೆಯ ಆಂತರ್ಯದ ತವಕ ಇನ್ನೂ ಹೆಚ್ಚಾಯಿತು. ಅವನ ಗೆಳೆಯರೆಲ್ಲ ಮನೆಗೆ ಬಂದರು. ಇವನೇಕೆ ಇನ್ನೂ ಬರಲಿಲ್ಲ? ಆಕೆ ಅನೇಕ ಸಲ ಪ್ರಶ್ನೆ ಹಾಕಿಕೊಂಡರು. ಆಕೆಯ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಹಿಂದೆಯೇ ಆಕೆಯ ಜೀವ ತುಡಿಯಿತು. ಕ್ಷಣದಲ್ಲಿಯೇ ಹೊರಗೆ ಬಂದು ಶಾಂತವೀರನ ಮನೆಯ ಕಡೆ ಹೆಜ್ಜೆ ಹಾಕಿದರು. ಶಾಂತವೀರ, ಶಾಂತವೀರ, ಆಕೆಯ ದನಿ ತಾರಕಕ್ಕೇರಿತು. ಕರೆದಿರಾ ಅಮ್ಮ? ಶಾಂತವೀರ ಒಳಗಿನಿಂದ ಓಡಿ ಬಂದು ಆಕೆಯ ಮುಂದೆ ನಿಂತು ವಿನೀತ ಭಾವದಿಂದ ಕೇಳಿದ. ನೀವೆಲ್ಲ ಆಗಲೇ ಮನೆಗೆ ಬಂದಿರಲ್ಲ, ನಮ್ಮ ರಘು ಎಲ್ಲಿ? ಇನ್ನೂ ಬರಲಿಲ್ಲ. ರಘು? ಹೇಳಪ್ಪ, ರಘು ಎಲ್ಲಿ? ರಘು ತೋಟದ ಮನೆಗೆ ಹೋದ. ಆ ಮಾತು ಕಿವಿಗೆ ಬೀಳುತ್ತಲೂ ಆಕೆಯ ಉದ್ವೇಗ ಮತ್ತಷ್ಟು ಹೆಚ್ಚಿತು. ತೋಟದ ಮನೆಗೆ ಈಗೇಕೆ ಹೋದ? ಪರೀಕ್ಷೆಯ ದಿನಗಳು ಹತ್ತಿರ ಬಂದವು. ಆ ತಾಯಿ ಮಗಳ ಜೊತೆಯಲ್ಲಿ ಕಾಡು ಹರಟೆ ಹೊಡೆಯುತ್ತಾ ಕುಳಿತುಕೊಂಡರೆ ಇವನು ಓದಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದ ಹಾಗೆ ಇದೆ. ಇವನ ಹತ್ತಿರ ಏನಂತ ಮಾತುಕತೆ ಇದ್ದಿತ್ತು? ಕೆಟ್ಟ ಜನ, ಕೆಟ್ಟ ಜನ. ಅವನು ಓದಿ ಮುಂದೆ ಬರುವುದು ಅವಳಿಗೆ ಹಿಡಿಸದ ವಿಚಾರ. ಒಟಗುಟ್ಟಿಕೊಳ್ಳುತ್ತಲೇ ಮನೆಯ ಕಡೆ ಹೊರಟಳು ರಾಜಮ್ಮ. ರಾಜಮ್ಮನ ವಿಚಾರ ಶಾಂತವೀರನಿಗೆ ಊಹೆಯಾಗಿತ್ತು. ಆಕೆಯ ಸ್ವಭಾವದ ಪರಿಚಯ ಕೂಡ ಅಷ್ಟಿಷ್ಟು ಆಗಿತ್ತು. ಅದರಿಂದಲೇ ಶಾಂತವೀರ ಯಾವ ಮಾತು ಆಡದೆ ಮೌನವಾಗಿದ್ದುದು. ಸುಶೀಲ ಬಂದು ಕರೆದಳು ಎಂದು ತಾನು ಬಾಯಿ ತಪ್ಪಿ ಹೇಳಿದ್ದರೆ ಇನ್ನಷ್ಟು ಕೋಪಾವೇಶಕ್ಕೆ ಒಳಗಾಗುತ್ತಿದ್ದಳು ಈಕೆ ಎಂದು ಅವನು ಯಾವಾಗಲೂ ಊಹೆ ಮಾಡಿಕೊಂಡಿದ್ದ. ಹಿಂದಿನಿಂದ ಬಂದು ನಿಂತ ವೀರಮ್ಮ ಮಗನೊಂದಿಗೆ ರಾಜಮ್ಮ ಆಡಿದ ಮಾತುಗಳನ್ನೆಲ್ಲ ಕೇಳಿಕೊಂಡು ತಾನಿಷ್ಟು ಗೊಣಗಿಕೊಂಡಳು. ಪಾಪ, ಆ ಹುಡುಗ ತೋಟದ ಮನೆಗೆ ಹೋಗಿ ಬಂದರೆ ಏನು ಸಾಮ್ರಾಜ್ಯ ಮುಳುಗಿ ಹೋಗುತ್ತಂತೋ. ಈ ಅಮ್ಮನಿಗೆ ಆ ಪಾಪದ ಹೆಣ್ಣು ರುಕ್ಕಮ್ಮನ ಮ್ಯಾಲೆ ಯಾಕಿಷ್ಟು ವೈರ ಅಂತ. ಇಲ್ಲದೆ ಒಂದು ಹೆಣ್ಣು ಹುಟ್ಟಿದೆ ಆಕೆಗೆ. ಗಂಡನನ್ನು ನುಂಗಿಕೊಂಡಳು. ಕೆಟ್ಟು ಬಂದು ತವರು ಸೇರಿದಳು. ಇಲ್ಲಾದರೂ ಆಕೆಗೆ ಕನಿಕರ ಆದರಣೆ ಉಂಟೆ? ದಿನದ 12 ತಾಸು ದುಡಿದರೂ ತುತ್ತು ಅನ್ನ ಕಾಣುವುದು ಕಷ್ಟ ಆಗಿದೆ ಆ ಹೆಣ್ಣಿನ ಪರಿಸ್ಥಿತಿ. ಅತ್ತಿಗೆ ನಾದಿನಿ ಅಂದರೆ ಅದ್ಯಾಕೆ ಹೀಗೆ ಉರಿದು ಬಿಡ್ತಾಳೋ ಈ ಅಮ್ಮ ಕಾಣೆ. ದೊಡ್ಡ ನೋಟ ನೋಡ್ತಾ ಬಡ ನಾದಿನಿನ ಕಂಡರೆ ಇಲ್ಲದ ತಾತ್ಸಾರ ಹುಟ್ಕೊಂಡಿದೆ. ಹೆಂಡತಿಯ ಗುಣಗಾಟವನ್ನು ಕೇಳಿಕೊಂಡ ಚಿನ್ನೇಗೌಡ ತಾನು ಹೊಸೆಯುತ್ತಿದ್ದ ಹಗ್ಗದ ತಿರುವನ್ನು ಬಿಗಿಗೊಳಿಸಿ ಜಗ್ಗಿ ನೋಡುತ್ತಾ ಕೇಳಿದ. ಅದ್ಯಾರನೇ ವೀರ, ಅಷ್ಟೊಂದು ಬೈಕೊಂತಿದ್ದಿ?
ಇನ್ಯಾರನ್ನ? ಅದೇ ರಾಜಮ್ಮನ. ಈ ಹುಡುಗ ಏನೋ ಅವರತ್ತೇನ ನೋಡೋಕ್ಕೆ ತೋಟದ ಮನೆಗೆ ಹೋಗಿದ್ನಂತೆ. ಅದೇ ಒಂದು ದೊಡ್ಡ ಅಪರಾಧವಾಗಿ ಬಿಟ್ಟಿದೆ ಈಕೆ ಕಣ್ಣಾಗೆ. ನೀವೇ ಹೇಳಿ, ರಘುನ ರುಕ್ಕಮ್ಮ ಎಷ್ಟು ಎತ್ತಿಲ್ಲ, ಎಷ್ಟು ಇಳಿಸಿಲ್ಲ. ಇವತ್ತು ಅವನ ಮೇಲೆ ಆಕೆಗೆ ಪ್ರೀತಿ ಬ್ಯಾಡ ಅಂದರೆ ಆಗ್ತದ? ಅದು ಅಲ್ಲದೆ ಒಂದು ಹೆಣ್ಣು ಮಗಿನ ಹಡೆದು ಕುಂತ್ಕೊಂಡಿದ್ದಾಳೆ ಬ್ಯಾರೆ. ನಾಳೆ ಆ ಮಗಿನ ತನ್ನ ಅಳಿಯನಿಗೆ ಕೊಡೋ ಆಸೆ ತಪ್ಪೇನು? ತಪ್ಪು ಅಂತ ಯಾರು ಹೇಳ್ತಾರೆ? ಈಗ ಏನು ನಡೆದೈತೆ ಅಂತ ಹಿಂಗಾಡ್ತಿದ್ದಿ? ಇನ್ನೇನೈತೆ ಹೇಳಿ? ಆ ರಾಜಮ್ಮ ಭಾರಿ ದೊಡ್ಡ ಆಸೆನ ಕಟ್ಕೊಂಡವಳೆ. ನಮ್ಮೂರಿಗೆ ಹೊಸದಾಗಿ ಬಂದವರೆಲ್ಲ ಲಾಯರು ಅವರ ಮಗಳ ಮೇಲೆ ಕಣ್ಣಾಕ್ಕೊಂಡು ರುಕ್ಕಮ್ಮನ ಕಂಡರೆ ಸಿಡಿಪಿಡಿ ಮಾಡಾಕೆ ಹತ್ತಾಳೆ. ಅಬ್ಬಬ್ಬಬ್ಬ, ದುಡ್ಡು ಕಾಸು ದೊಡ್ಡಸ್ತಿಕೆ ಹೆಚ್ಚಾಯಿತೆ ಹೊರತು ರಕ್ತ ಸಂಬಂಧ ಹೆಚ್ಚಾಗಲಿಲ್ಲವಲ್ಲ ಈ ಜನಕ್ಕೆ. ಈಗೇನಂತ ಮದುವೆ ವಯಸ್ಸಾಗೈತೆ ಅಂತ ಹೀಗಾಡ್ತೀಯೇ? ನಮ್ಮ ಶಾಂತವೀರನ ವಾರಗೇನೆ ಅಲ್ವಾ ರಘು? ಈಗಿಂದಲೇ ಮನಸ್ಸಿನಾಗೆ ಆಸೆ ಇಟ್ಕೊಂಡಿದ್ರೆ ಅಲ್ವಾ ನಾಳೆ ಆ ಹುಡುಗರಿಗೂ ಪ್ರೀತಿ ವಿಶ್ವಾಸ ಎಲ್ಲ ಇರೋದು. ಅದು ಬಿಟ್ಟು ದೊಡ್ಡರಾದವರು ಬಿರುಕು ಹುಟ್ಟಿಸಿದರೆ ಹೆಂಗಾಗ್ತದೆ ಅಂತ. ಅಷ್ಟರಲ್ಲಿಯೇ ನೆರಮನೆಯ ಲಿಂಗಮ್ಮ ಬಂದುದರಿಂದ ಅವರ ಸಂಭಾಷಣೆ ಅಷ್ಟಕ್ಕೆ ನಿಂತಿತ್ತು. ಶಾಂತವೀರನಿಗೆ ಈಗ ವಿಷಯ ಚೆನ್ನಾಗಿ ಅರ್ಥವಾಗಿತ್ತು. ಓ, ಅದಕ್ಕೆ ಅಂತ ಕಾಣುತ್ತೆ ಆ ಹುಡುಗಿ ಸುಶೀಲ ಬಂದು ರಘುವಿನ ಮನೆಗೆ ಕರೆದುಕೊಂಡು ಹೋದದ್ದು. ಅಂದರೆ ಸುಶೀಲೆಗೆ ರಘುವಿನ ಬಗ್ಗೆ ಪ್ರೀತಿಯ ಮೊಳಕೆ ಏಳುತ್ತಿದೆ ಅಂದ ಹಾಗಾಯಿತು. ಆ ಯೋಚನೆ ಮಾಡಿದೊಡನೆಯೇ ಅವನಿಗೆ ರಘುವಿನ ಬಗ್ಗೆ ಕನಿಕರವೆನಿಸಿತು. ಸುಶೀಲೆಯ ಮುಗ್ಧ ಮುಖ ಅವನ ಮುಂದೆ ಬಂದಂತಾಯಿತು. ರಘು ತೋಟದ ಮನೆಗೆ ಹೋಗಿ ಬಂದುದರ ಬಗ್ಗೆ ರಾಜಮ್ಮ ದೊಡ್ಡ ಹಗರಣವನ್ನೇ ನಡೆಸಿಬಿಟ್ಟಳು. ಗಂಡನೆದುರು ನಿಂತು ಕೈ ತಿರುಗಿಸಿಕೊಂಡು ಆಕ್ಷೇಪಿಸಿದಳು. ಅಲ್ಲ, ನಿಮ್ಮ ತಂಗಿ ಏನು ಸಾಮಾನ್ಯದ ಹೆಂಗಸು ಎಂದುಕೊಳ್ಳಬೇಡಿ. ಯಾಕೆ ಅಂಥದ್ದೇನು ಮಾಡಿದಳು ನನ್ನ ತಂಗಿ? ಶಿವರಾಮಯ್ಯನ ಸಾಧಾರಣವಾದ ಪ್ರಶ್ನೆ. ಇನ್ನೇನು ಮಾಡಬೇಕಾಗಿತ್ತು? ಈಗ ಮಾಡಿರುವುದು ಸಾಲದೆ ಏನು ವಿಷಯ ಅಂತ ಹೇಳಿಯಾದರೂ ಹೇಳು ಪುಣ್ಯಾತಿಗಿತ್ತಿ. ಅದು ಬಿಟ್ಟು ಹೀಗೆ ಸುತ್ತಿ ಬಳಸಿ ಒಗಟಿನಂತೆ ಮಾತಾಡಿದರೆ ನನಗೆ ಹೇಗೆ ತಿಳಿಬೇಕು? ಹೇಳಲೇನು? ರಘು ಸ್ಕೂಲಿನಿಂದ ಬರೋ ದಾರಿಗೆ ತನ್ನ ಮಗಳನ್ನು ಅಡ್ಡ ನಿಲ್ಲಿಸಿ ರಘುವನ ತನ್ನ ಮನೆಗೆ ಕರೆಸಿಕೊಂಡಳಂತೆ. ಅಲ್ಲಿ ಅವನಿಗೆ ಕಾಫಿ ತಿಂಡಿಗಳ ಉಪಚಾರ ಮಾಡಿದಳಂತೆ. ಈ ಪೆಚ್ಚು ಮುಂಡೆದು ಅವರನ್ನೇ ತುಂಬ ಒಳ್ಳೆಯರು ಅಂತ ನಂಬಿಕೊಂಡು ಬಂದಿದೆ ಅಲ್ಲವೇ? ಈಗ ಅಪಾರ್ಥ ಮಾಡಿ ಹೇಳ್ತೀಯಲ್ಲ. ರಘು ಎಂದು ಅತ್ತೆ ಮನೆಗೆ ಹೋಗಿಯೇ ಇಲ್ಲವೇ? ತಿಂಡಿ ಕಾಫಿ ತಿಂದು ಬಂದೇ ಇಲ್ಲವೇ? ಇದರಲ್ಲೇನು ಹೊಸ ಸಮಾಚಾರ ಅಡಗಿದೆ ಅಂತ? ಮೊದಲಿಂದ ಅವರ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದ, ಈಗಲೂ ಹಾಗೆ ಹೋಗಿ ಬಂದು ಮಾಡ್ತಾನೆ. ಅವನಾಗಿ ಅವನೇ ಇಷ್ಟಪಟ್ಟು ಹೋಗಿದ್ದರೆ ಬೇರೆ ಮಾತಾಗುತ್ತಿತ್ತು. ಆದರೆ ಅದು ಬಿಟ್ಟು ತನ್ನ ಮಗಳನ್ನು ದಾರಿಗಡ್ಡ ನಿಲ್ಲಿಸಿ ಅವನನ್ನು ತನ್ನ ಮನೆಗೆ ಕರೆಸಿಕೊಳ್ಳುವಷ್ಟು ದೂರ ಹೊಳೆದಿದೆಯಲ್ಲ ನಿಮ್ಮ ತಂಗಿ ವಾತ್ಸಲ್ಯ. ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ದೃಷ್ಟಿ ಎಂದಿನಿಂದ ನಿನಗೆ ಬಂತು ಅಂತ ಹೆಂಡತಿಯಡೆಗೆ ತನ್ನ ಚೂಪಾದ ದೃಷ್ಟಿಯನ್ನು ಬೀರಿ ಕೇಳಿದ ಶಿವರಾಮಯ್ಯ. ಪಾಪ, ನಿಮಗೆ ಇದೊಂದು ಅರ್ಥವೇ ಆಗದು ಅನ್ನಿ. ಆ ಲಾಯರ್ ವೆಂಕಟಸುಬ್ಬಯ್ಯನವರು ನಮ್ಮ ರಘುವಿಗೆ ತನ್ನ ಮಗಳನ್ನು ಕೊಡುವ ಮಾತಾಡಿದಾಗ ನೀವೇಕೆ ಬದಲು ಹೇಳಲಿಲ್ಲ? ಆತ ನಮ್ಮ ಮೇಲೆ ಅಂಥ ನಂಬಿಕೆ ಇಟ್ಟಿರುವಾಗ ಅವರಿಗೆ ದ್ರೋಹ ಮಾಡೋದು ಸರಿಯೇನು ಹೇಳಿ? ಓ, ಇಷ್ಟು ದೂರದ ಯೋಚನೆ ನಿನ್ನದು ಅನ್ನು. ಶಿವರಾಮಯ್ಯ ಹೆಂಡತಿಯ ಮಾತಿಗೆ ಮನಸಾರಿ ನಕ್ಕುಬಿಟ್ಟ. ರಾಜಮ್ಮನಿಗೆ ಗಂಡ ನಕ್ಕಿದ್ದನ್ನು ಕಂಡು ಮತ್ತಷ್ಟು ರೇಗಿತು. ಆಕೆ ಕ್ರುದ್ಧಳಾಗಿ ಹೇಳಿದಳು, ಏಕೆ? ನಾನಾಡಿದ ಮಾತಿನಿಂದ ನಿಮಗೆ ನಗು ಬರುವ ಹಾಗಾಯಿತೆ? ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದೆಯೇ? ತಪ್ಪಲ್ಲ ರಾಜಿ, ಖಂಡಿತ ತಪ್ಪಲ್ಲ. ಸಾಮಾನ್ಯವಾಗಿ ಎಲ್ಲ ತಾಯಿಯರು ಬಯಸಬಹುದಾದದನ್ನೇ ನೀನು ಬಯಸಿದೆ. ಆದರೆ ಮದುವೆಯಾಗುವವನು ರಘು. ಆ ವಿಷಯವನ್ನು ಅವನ ತೀರ್ಮಾನಕ್ಕೆ ಬಿಡುವುದು ಒಳ್ಳೆಯದು. ಅವನಿಗೇನು ತಿಳಿಯುತ್ತೆ ಮಣ್ಣು? ಕಷ್ಟ ಸುಖದ ವಿವೇಚನೆ ಮಾಡಬೇಕಾದುದು ದೊಡ್ಡವರಾದ ನಮ್ಮ ಕರ್ತವ್ಯ. ಇಷ್ಟಕ್ಕೂ ಆ ಕರಿಗೂಬೆ ಯಾವುದರಲ್ಲಿ ಅವನಿಗೆ ತಾಳಿಕೆಯಾಗುತ್ತೆ ಅಂತ ನಾವು ಆ ಸುಶೀಲೆಯನ್ನು ಆರಿಸಿಕೊಳ್ಳಬೇಕು? ನೋಡು, ನಾನು ಮೊದಲೇ ಹೇಳಿಬಿಟ್ಟೆ, ಖಂಡಿತ ಆ ತೀರ್ಮಾನ ನಮಗೆ ಸೇರಿದ್ದಲ್ಲ. ಆ ಚಿಂತೆ ಈಗ ಸದ್ಯಕ್ಕಂತೂ ಇಲ್ಲವೂ ಇಲ್ಲ. ಕಾಲ ಬಂದಾಗ ಅವನ ಬಾಯಿಂದ ಏನು ಬಂದರೆ ಆ ಮಾತಿನಂತೆ ನಡೆದುಕೊಂಡರಾಯಿತು. ನನಗೆ ಹೊಟ್ಟೆ ಹಸಿಯುತ್ತಿದೆ, ಊಟಕ್ಕೆ ಬಡಿಸು ನಡಿ. ರಾಜಮ್ಮ ವಿಧಿಯಿಲ್ಲದವಳಂತೆ ತನ್ನ ಸಂಭಾಷಣೆಗೆ ಪೂರ್ಣ ವಿರಾಮ ಹಾಕಿ ಗಂಡನಿಗೆ ಊಟಕ್ಕೆ ಬಡಿಸಲು ಒಳಗೆ ಹೊರಟಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.